JB5076 ಜುಪಿಟರ್. JB5076 ಜುಪಿಟರ್. ಈ ಕಡೆಯಿಂದ ಬಂದು ಒಳಗಡೆ ಹೋದ ಪಾರ್ಕಿಂಗಲ್ಲಿ ಇಂದು ಕಾಣ್ತಾ ಇದ್ದು ಕ್ಯಾಮ್ರಾದಲ್ಲಿ ಗಾಡಿನವರೆಲ್ಲ ಕಾಣ್ತಿದ್ದ. ವೈಟ್ ಕಲರ್ ಸ್ಕೂಟರ್ ಹೋಗಿದ್ದು ಕ್ಲೀನಾಗಿ ಗೊತ್ತಾ. ಇದೇ ವೆರಿ ಫಸ್ಟ್ ವಿಡಿಯೋ ಆಫ್ ದಿ ಡೇ. ಗಾಡಿ ನೆಕ್ಸ್ಟ್ ಲೆವೆಲ್ ಗೊತ್ತಾಯ್ತು. ಫುಟ್ಬಾತಲ್ಲಿ ಕಾಲೇ ಇಡಬಾರ್ದು ಆ ರೇಂಜಿಗೆ. U2845 ಗಾಡಿ ಅದು. ಇದು ಸ್ಟೋರಿ ಇರೋದ್ರೆ BW1707 ಅದು KZ ಗಾಡಿ. ಇವರು 3 ಜನ ಮಾಡಿದ್ದು ಒಳ್ಳೆ ಕೆಲಸ. ಗಾಡಿ ಮುದ್ದೆ ಇಟ್ಕೊಂಡು ಅಲ್ಲಿ ಓಡಾಡೋದಕ್ಕೆ ತೊಂದರೆ ಮಾಡ್ತಾರೆ, ಯೂಟರ್ನ್ ಆಗ್ತಾರೆ, ಗಾಡಿ ಇದು ಮಾಡ್ತಾರೆ, ಟಚ್ ಮಾಡಬೇಕು ಹೋಗೋದಂತಾರಲ್ಲ ಅದು ಎಲ್ಲ ಆಗಿ ಶಬ್ದ ಮಾಡ್ತಾರೆ ಎಲ್ಲ ಕಾರ್ಯಗಳೆಲ್ಲ ಮಾಡ್ತಾರೆ. ಕುದುರೆ ಅವ್ರು ತೋರಿಸ್ತಾರೆ ಕುದುರೆ ಕನ್ನಡ ಭಾಳ ಎಲ್ಲೋ ಈ ಕಡೆ ಕೈ ತೋರಿಸ್ತಾರೆ, ಬದೂರು ಕಡೆಗೆ ಹೋಗುವಂತೆ ನಾವು ಬಹುಶಃ ನೋಡೋದ. EZ2074 ಅವ್ರು ರಾಂಗ್ ವೇದಲ್ಲಿ ಹೋದ್ರು ಅಂತ ನಾನು ಹೇಳ್ತಾ ಇಲ್ಲ, ಅದೆಲ್ಲ ಹೊಡ್ಕೊಂಡು ಹೋಗೋದು ಪ್ಲ್ಯಾನ್. ನಾನು ಸ್ವಲ್ಪ ಲೇಟಾಗಿ ಬಂದೆ, ಕತೆ ಹೊಡ್ಕೊಂಡು ನಿಂತಿದ್ದೆ, ಹೀಗಾಗಿ ಇಂಟ್ರ್ಯಾಕ್ಟ್ ಆಗಲಿಲ್ಲ ಅವ್ರಿಗೆಲ್ಲ. ಇದೇನೋ ಹೊಡ್ಕೊಡೋದು ಟೈಮಿಂಗ್ ಪಂಕ್ಚುಯಲ್ ಆಗಿಬಿಟ್ಟಿದ್ದಾರೆ, ಅವ್ರು ಕರೆಕ್ಟಾಗಿ ಬಂದಿದ್ದಾರೆ. ಅದು ಒಂದು ಅಡ್ಜಸ್ಟ್ ಸ್ಲೋ ಮಾಡಿಬಿಟ್ಟೆ, ಹೀಗಾಗಿ ಇದು ಮಿಸ್ ಆಗೋದು. ರಾಂಗ್ ಗಾಡಿ ನಂಬರ್ ಬೇಕಿಲ್ಲ, ಯಾವ ಬೋಳಿ ಮಗ ಹುಡುಕೊಡ್ತಾನೆ ಅನ್ನೋ ಗೊತ್ತಿಲ್ಲ ನನಗೆ. ಕಾಲ್ ಬೇಡದೆ ಸಾಕು. EM4502 KZ ಗಾಡಿ ಯಾವ್ದು ಮಾಡಿದ್ರೆ ಸಾಕು. ಆಫ್ ಮಾಡಿದ್ರೆ ಕ್ಯಾಮ್ರಾ ಆಫ್ ಮಾಡೋಂಗೆ ಇಲ್ಲ ಆಗ್ರು. ಸುತ್ತ ಸಕ್ಕ ಪಕ್ಕದ ಆ ಕಡೆ ಈ ಕಡೆ ಬರ್ತಾ ಇರ್ತಾರೆ. ಈ ನಾರಾಯಣ ಶಾಸ್ತ್ರಿ ರಸ್ತೆಗೆ ಬಂದ್ಬಿಟ್ರೆ ಇತ್ತು ಮಾತಾಡೋಂಗೆ ಇಲ್ಲ. ಇಲ್ಲೆಲ್ಲ ಪುಟ್ಸೋಗಿರೋ ಕೈಮು ಖಜೀನ್ ರಾಜಶೇಖರ ಸುತಾ ಒಳ್ಳಾಳು ಇಂಥವರೇ ಅಂಗಡಿಗಳಿಟ್ಟಿರೋದು ಈ ರೋಡಲ್ಲಿ. ಜೊತೆಗೆ ಷಣ್ಮುಗಮ್ ಡಿಸಿ ಬರಲ್ಲ ಹೊಸದಾಗಿ ಔಟ್ಸೈಡರ್ಸ್ಗಳು ಒಳಗೆ ಸೇರಿಕೊಂಡ್ರು. ಈ ರೋಡಲ್ಲಂತೂ ಹೆವಿ ಕಟ್ ಆಗುತ್ತೆ. ನಾರಾಯಣ ಶಾಸ್ತ್ರಿ ರೋಡಿಗೆಲ್ಲ ಹೆವಿ ಕಟ್ ಆಯಿತು, ಓಡಾಡೋಕ್ಕೆ ಬಿಡಲ್ಲ ಬಡ್ಡೆ ಆಯಿತು. HY399 ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಇವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. 9D7712 ಅದು ಡೋರ್ ತೆಗೆದ ಸಡನ್ನಾಗಿ. ನಾನು ಡೋರ್ ತೆಗೆದ ಅಂತ ರೈಟ್ ಸೈಡ್ಗೆ ಹೋಗಿದ್ದಿದ್ರೆ ಹಿಂದ್ಗಡೆ ಬತ್ತಲ್ಲ ಒಂದು ಗಾಡಿ ಬತ್ತಲ್ಲ, ಅದು ಹೊಡ್ಕೊಡೋಕೆ ಪ್ಲ್ಯಾನು. ಇವನು ಅಷ್ಟೇ ಒತ್ತರಿಸ್ಕೊಡೋದು. ಯಾರೋ ಇದು ಮುಂದೆ ಪಾಸನ್ನೆಲ್ಲ ಬಂದು ಹಿಡ್ಕೊಂಡು ಅವರು ಒತ್ತರಿಸ್ಕೊಡೋದು ಅಷ್ಟೊಳವಾಗ. JU6994 ಗಾಡಿ ಅದು. ಆಚರ್ ಆ್ಯಕ್ಚುಲಿ ಅಲ್ಲಿ ರೋಡ್ ಪಾಟೋಲ್ ಬೆಕ್ಕತಕ್ಕೆ ಹಾಕಿರೋದಲ್ಲೆಲ್ಲ ಗಾಡಿ ಅವರು ಸಡನ್ನಾಗಿ ಹೊಡ್ಕೊಡೋದು. ಜೊತೆಗೆ ವೆಹಿಕಲ್ಗಳು ಬಂತು ಸಿಚುವೇಶನ್ದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ವೀಡಿಯೋಗಳಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ನೋಡಿದ್ರೆ ಗೊತ್ತಾಗುತ್ತೆ. ಹೊಡ್ಕೊಂಡೋಗೋ ಪ್ಲ್ಯಾನ್ ಅಷ್ಟೇ. ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾರೆ. ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇರ್ತೀರಲ್ವ, ಸುಮ್ಮನೆ ಆಕಿ ಕಡೆ ಡಿವಿಯೇಟ್ ಆಗೋ ಥರ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ಡಿವಿಯೇಟ್ ಆಯಿತು ಅಂದರೆ ಇದು ಕಡೆ ದಪ್ಪ ಹೇಳುತ್ತೆ ಹೊಡ್ಕೊಂಡೋಗ್ತಾರೆ. ಹೊಡ್ಕೊಂಡೋಗಿದ್ದು ಅದಾಗ ಗಲಾಟೆ ಮಾಡ್ತಾರೆ. ಯಾವುದೇ ತಿರುಗಿ ಹೇಳಿದ್ರೆ ಅಲ್ಲೇ ಅದಕ್ಕೆ ಹೇಳೋದು. ಇದೆಲ್ಲ JR50879 ಎಲ್ಲ ರಾಜೇಶ್ವರನ ಬಲ್ಲಂಗುಚ್ಚಿ ರಾಂಗ್ ಬಂದಲ್ಲಿ ಬಂದಿದ್ದು ಅಂತ ಹೇಳ್ತಾ ಇಲ್ಲ. ನನ್ನ ಪಕ್ಕ ಬಂದು ಜೋರಾಗಿ ಮಾತಾಡ್ಕೊಂಡ್ರೆ ಜೊತೆಗೆ ಒತ್ತಿಸ್ಕೊಂಡು ಹೋಗೋ ಪ್ಲ್ಯಾನ್ ಅದು. ಏನೋ ಗೊತ್ತಿಲ್ಲ. ಅದು ಬ್ರೇಕ್ಫಾಸ್ಟ್ ಹಾಕಕ್ಕೆ ಹೋಗುವಂಥ ಆರ್ಡ್ರು ಇಲ್ಲಿ ಇದಿದೆಯಲ್ಲಪ್ಪ, ಇದು ಇಂದಿರಾ ಕ್ಯಾಂಟೀನ್ಗೆ ಹೋಗುವಂಥ ಒಂದು ಅಲ್ಲಿ ಅಕ್ಷಯ ಪಾತ್ರ ಇದೆಯಲ್ಲ, ಅಲ್ಲಿಗೆ ಹೋಗೋಕೆ ಡೈವರ್ಟ್ ಮಾಡ್ತಾಯಿದ್ದಾರೆ. ಬಹುಶಃ ನೀವು ಬ್ರೇಕ್ಫಾಸ್ಟ್ ಸಿಗೋದಿಲ್ಲ, ರಾಜು ಕ್ರಿಯೇಟ್ ಮಾಡಿರೋ.
ತುಂಬ ಗೊತ್ತಾಗಲ್ಲ ಅಂತ ಹಿಡಿಬೇಕು ಅವ್ರನ್ನ. ಎಷ್ಟು ಲೋಗ್ ಬರ್ತಾ ಇದ್ದಾರೆ. JU1550 A0 ಅದು ಬರ್ತಾ ಇರೋದು ಸುತ್ತಿದೆ ಸ್ಲೋ ಗೊತ್ತಿಲ್ಲ. ರೆಗ್ಯುಲೇಟರ್ ಆಗಿ ಮಾಡ್ಕೊಂಡ್ಬಿಡ್ತಾಯಿದ್ದಾರೆ. ಅಂದರೆ ಹೆಚ್ಚಿಗೆ ಒಂದು ನಮ್ಮ ಕಡೆಗೆ ಲೈಟ್ ಕೊಡೋದು ಅಂತ ಉದ್ದೇಶ. ಇಲ್ಲಿ ರಾಜೇಶ್ವರ ತರಿಸ್ಕೊಳ್ಳೋರು ಇರೋಲ್ಲ. ಕೆಲಸ ತುಂಬ ಆದರು ಡಿಸ್ಕಸ್ಕೊಂಡು ತಿಳ್ಕೊಂಡಿಲ್ಲ ಕೂತ್ಕೊಳ್ಳೋದು. ಇವಾಗ ಕನ್ನಡ ಲ್ಯಾಂಗ್ವೇಜ್ ಇವ್ರಿಗೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೋಮ್ಲೇಸ್ಗಳೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದಕ್ಕೆ ಇದನ್ನೆಲ್ಲ ನಾವು ತಗೊಳ್ತೀವಿ, ಜಾಯಿನ್ ಆಗ್ತೀವಿ ಕಟ್ ಮಾಡ್ತಿರೋದು. ಆ್ಯಟಿಟ್ಯೂಡ್ ಇದೆಯೋ ಬಡ್ಡಿ ಹೆವಿ ಡೇಂಜರ್ ಇದೆ. ಬಡ್ಡಿ ಹಾಕಲು ನಾನು ಹೇಳಿದ್ದೆ ಮಾಡ್ತಿರೋದು ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾದಲ್ಲಿ ಹೆಡ್ಲೈಟ್ ಇದರಲ್ಲಿ ಹೈಲೈಟ್ ಆಗುತ್ತೆ. ಸಾಧ್ಯ ಆದರೆ ಗಾಡಿ ನಂಬರ್ ಓದ್ತೀರಿ ಇಲ್ಲ ಇಲ್ಲ. ಉದಯ ಮತ್ತು ನಾಗರಾಜು ಹಿಡಿಯೋ ಕೆಲಸ ಹೇಳಕತ್ತಿರ ಒಳಗೊಚ್ಚಿ ಎಲ್ಲ 787 ಕ್ಯಾಲಿಬರ್. ಸ್ಟ್ರಾಟಜಿಸ್ ವರ್ಕ್ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ. ಎದುರು ಗೊತ್ತಿರೋದು AF 9201 KA01 SCA ಟ್ರಾವೆಲ್ಸ್. ಇವ್ರೇನು ಮಾಡ್ತಿದ್ದಾರೆ ಹೊಟ್ಟೆ ಬಿಟ್ಕೊಂಡು. ಇವನು ಇದ್ರ ಥರ ಇದ್ದಾರೆ ಸುರೇಶ ಇದೆಲ್ಲ ಸ್ವಲ್ಪ ಹಂಗೆ ಇದ್ದಾನೆ. ಅದಕ್ಕಿಂತ ಮುಂಚೆ ಅಲ್ಲೊಬ್ಬ ಹೋದ ಬಟ್ ಅವ್ನು ಕವರ್ ಹೊಡ್ಬೇಕಾಗಿತ್ತು ಆ್ಯಕ್ಚುಲಿ. ಕುಡ್ಕ ಥರ ಆ್ಯಕ್ಟ್ ಮಾಡ್ತಿದ್ದವನು ಅಷ್ಟೇ. ಕುಡ್ಕ ಇರಲ್ಲ. ಏನೋ ಮಾತಾಡ್ಕೊಳ್ತಿದ್ದ. ಏನೋ ನನ್ನ ಕಡೆ ಕೈ ತೋರಿಸ್ಕೊಂಡು ಏನೋ ಅಂದ. ನಾನು ಏನೋ ಅಂದೆ. ನನ್ನ ಕೇಳಿಸ ಸರ್ ಈಗೇನು ಬಿಡ್ಸೋದು ಏನೋ ಅಂದೆ. ಏನೋ ನಾವು ಮಾತಾಡ್ಕೊಳ್ತಿದ್ದೆ. ಏನು ನಾನು ಬಿಟ್ಕೊಂಡು ಆಗಲ್ಲ. ಕುಡ್ಕೊಂಡು ವಯಸ್ಸಾಗಿದೆ ಟಾಯ್ಲೆಟ್ ಮಾಡ್ಕೊಂಡು ಆದರೆ ಮತ್ತೆ ಇದಕ್ಕೆ ಅಂತ ಆಗ್ತದೆ. ಇಲ್ಲಿ ಕಡೆಗೂ ಬರಲ್ಲ. ಸುಮಾರು ಕಡೆಗೆ ಏನಲ್ಲ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅನ್ನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಆ್ಯಕ್ಚುಲಿ ಹೆಚ್ಚಿಗೆ ವೇಟ್ ಮಾಡ್ತಾರೆ. ಬರೋದಿಲ್ಲ, ವೇಟ್ ಮಾಡೋಕ್ಕೆ ಹೋಗಲ್ಲ. ಟೈಮ್ ವೇಸ್ಟ್ ಆಗುತ್ತೆ. ಇದಾದರೂ ಬರಲ್ಲ ಬಸ್ಸಲ್ಲಿ. EE2718 ಎಂಟಾರ್ಕ್ ಗಾಡಿ ಹೋಯ್ತಲ್ಲ ಅದು ಹೆವಿ ಸ್ಪೀಡಲ್ಲಿದ್ದ. ಜಿಬ್ರಾ ಕ್ರಾಸ್ ಪ್ಲಸ್ ಸಕ್ಕಲ್ಲ ಹೊಸದ ಹೆವಿ ಸ್ಪೀಡಲ್ಲಿ ಹೋದಾಗುತ್ತೆ. ಇಲ್ಲ ಹುಡುಗ ಇರಬೇಕು ಅದು ನಾವೆಲ್ಲ ನಾವು ಆಗಿರಲಿ ಹೋಟೆಲ್ ಹೊಡ್ಕೊಡೋದ ಹೋಗ್ತಾ ಇರ್ತಾರೆ. 41B611 ಲಾಸ್ ಇದು ಆ್ಯಕ್ಚುಲಿ ಯೂಟರ್ ಮಾಡ್ಕೊಂಡು ಹೋಗಿದ್ದವನು. ಅದು ಏನು ಅಂತ ಆ್ಯಟಿಟ್ಯೂಡ್ ಹೇಳಕ್ಕೆ ಬರಲ್ಲ. ಎಲ್ರಿಗೂ ಥರ ಕ್ರಿಯೇಟ್ ಮಾಡ್ಬೋದು. ಸದ್ಯದ ಸಿಚುವೇಶನ್ ಪ್ರಕಾರ ಇದು ಮುಂದೆ ಶೂಟರ್ ಪೊಲೀಸ್ JF4978. ಆ್ಯಕ್ಚುಲಿ ಅಲ್ಲಿ ಒಬ್ಬ ಕಿರಿಕ್ ಪಡ್ದ ಕೇಳಿಲ್ಲ ಊಟ ಎಷ್ಟು ಮಾಡ್ತಾರೆ. ಬಹುಶಃ ಅದು ಶ್ರುತಬಳ್ಳ ಆಗ್ತಾಳೆ. ಅದು ಶ್ರುತಬಳ್ಳ ಅದರಿಂದ ಕೆಲಸ ಮಾಡ್ತಾಳೆ ಅದರ ಇದು ಅರ್ಥ. A421 ಶೋಲ್ಡರ್ ತರಿಸ್ಕೊಡೋಯ್ತಾರೆ ಅದೇವ ನೋಟಿಸ್ ಮಾಡಿದ್ರ. ಶ್ರುತಬಳ್ಳ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದ್ರ ಅರ್ಥ. G5006 10 ಅದು KA10 ಅದು
JU4345 JU4345 ಆ್ಯಕ್ಚುಲಿ ಕಾಲಲ್ಲಿ ಓದ್ಕೊಂಡೋಗೋ ಪ್ರಯತ್ನ ಅದು. IQ W3628 K09. ಸುಮ್ಮನೆ ಒತ್ತರಿಸ್ಕೊಂಡು ಹೋಗ್ತಾ ಇರ್ತಾರೆ. ಸುಮ್ಮನೆ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಗಾಡಿ ನಿಲ್ಲಿಸಬೇಕು, ಸ್ಲೋ ಹೊಡಬೇಕು, ಏನು ಅನ್ಸೋದೇ ಇಲ್ಲ ಅವ್ರಿಗೆ. ಸುಮ್ಮನೆ ಸೀದಾ ಹೋಗ್ತಾ ಇರ್ತಾರೆ. ಉದ್ದೇಶನೇ ಹೊಡ್ಕೊಂಡು ಹೋಗೋದು, ತಿರ್ಸ್ಕೊಂಡು ಹೋಗೋದು, ಗಲಾಟೆ ಮಾಡೋದು, ಹಲ್ಲೆ ಮಾಡೋದೇ ಬಡ್ಡಿ ಮಕ್ಕಳು ಉದ್ದೇಶ. ಹೀಗಾಗಿ ಸುಮ್ಮನೆ ಹೋಗ್ತಾ ಇರ್ತಾರೆ. ಇದೆಲ್ಲ ಆರ್ಗನೈಸ್ಡ್. ಬೆಳಗ್ಗೆ ಸೈಕಲ್ ಗಂಟೆಗೆ ಅವ್ರಿಗೆ ಅದೇ ಕೆಲಸ. ಒಂದು ಗಾಡಿ ಫಾರ್ ಎಕ್ಸಾಂಪಲ್ ಈಗ ಪಾಸಾಗಿದ್ದ ಗಾಡಿನ KS09W ಹೊಡೆಯೋರು ಹೊಡ್ಕೊಂಡು ಹೋಗೋದು, ಒತ್ತರಿಸ್ಕೊಂಡು ಹೋಗೋದು ವೆಹಿಕಲ್ದು. ನನ್ನ ಪ್ರೊಫೆಷರೇ ಅದು. ಬೆಳಗ್ಗೆ ಸೈಕಲ್ ಗಂಟೆ 24 days ಅದೇ ಕೆಲಸ ಮಾಡ್ತಾರೆ. ಸುಳ್ಳೆವಾಗ ಅವನು ತನಿಖೆ ಮಾಡೋರು ಎತ್ತಾಕೊಂಡು ತಿಕ್ಕೋದಿಲ್ಲ. ಒಂದು ಹಾಕಿ ಹೋದರೆ ಬಾಯಿ ಬಿಡ್ತಾನಿಲ್ಲ ಒಂದಾಗಿ. EJ8585 ಇವಳಿಗೆ ಮತ್ತು ರೋಗ ಗೊತ್ತಿಲ್ಲ. ಒಳ್ಳೆ ಆ್ಯಕ್ಚುಲಿ ಅಲ್ಲಿ JK ರೋಡ್ ಐತಲ್ಲ ಗುರು, ಅಲ್ಲಿ ಬೆಳಗ್ಗೆ ಒಂದು ಪ್ರಾಕ್ಟೀಸಿಗೆ ಬರ್ತಾಯಿಲ್ಲ. ಪ್ರಾಕ್ಟೀಸ್ ಅನ್ನೋದು ಬದಲು ಆಟ ಆಡೋಕ್ಕೆ ಬರ್ತಾಯಿಲ್ಲ. ಯಾರೋ ಒಬ್ಬಮ್ಮ ವರ್ಕೌಟಿಗೆ ಬರ್ತಾಯಿಲ್ಲ. ಥರ ನೋಡಪ್ಪ ಸಾಮಾನು ತೋರ್ಸ್ಕೊಂಡು ಕೂತಿರೋದು ಸೊಳ್ಳೆ ಇವಾಗ. ಇದು ಡಸ್ಟ್, ಇದು ಬೇಕಂತ ಮಾಡ್ತಿರೋದು. ಇದು ಆರ್ಗನೈಸ್ಡ್ JU9545 JUK09. ಇದು ಆರ್ಗನೈಸ್. ಇದು KA15TA 3642. ಡಸ್ಟ್, ಧೂಳು, ದಸರಾ ಧೂಳು. ಉಷಾ ರಾಜಹಂಸ, ವಾಯುಪುತ್ರ ಎಲ್ಲ ಹಾಳು ಬಿದ್ದೋಗಿ. ದಸರಾ ಧೂಳು ಅದು ನಂಜನಗೂಡಿಗೆ ಹೋಗೋದು. ಎರಡು ಬೋದು ಹೇಳಿಲ್ವ, ಶ್ವೇತಬಳ್ಳಾಳ ಅಂಗಡಿ ಮುಂದೆ ಒಂದು ಟ್ರವೇರ ಗಾಡಿ, ಚವರ್ಲೆಟ್ ಹೊರಗಡೆ U-turn ಆಗ್ತಲ್ಲ, ಅದು ಸುಮಾರು ಆ್ಯಟಿಟ್ಯೂಡ್ನ ಕ್ರಿಯೇಟ್ ಮಾಡುತ್ತೆ. ಅದು ಒಂದು ನಂಜನಗೂಡಿಗೆ ಬಾ ಅಂತ, ಅದಕ್ಕೋಸ್ಕರ ದಸರಾ ಧೂಳು ಇಳಿಸ್ತಾರೆ ಅವರು. ಸ್ಥಾನ ಪಡೋದು ಅಲ್ಲೇ ಅಲ್ವಾ, ಸೊ ಅಲ್ಲಿ ನಂಜನಗೂಡಿಗೆ ಬಾ ಅಂತ ಒಂದು. ಇನ್ನೊಂದು ಶ್ವೇತಬಳ್ಳಾಳದು ಕೂಡ ಸೇರಿಕೊಳ್ಳುತ್ತೆ. ಶ್ವೇತಬಳ್ಳಾಳು ರಾಂಗ್ JS608. ಅವಳು ರಾಕ್ ಬೆಲ್ ಎಲ್ಲ ಬರಲಿ, ಲೌಡ ಎಲ್ಲರೂ ಬರಲಿ. 45L3129 ಎಲ್ಲಾದರೂ ಬರಲಿ. AB4105 ಓವರ್ ಸ್ಪೀಡು. EF 9096 ಇರಬೇಕು. ನಾಟ್ ಶೋರ್. ಗಾಡಿ ನಂಬರ್ ವಿಸಿಬಿಲಿಟಿ ಇರಲಿಲ್ಲ. ಇವನು ಗಾಡಿ ನಂಬರ್ ರಪ್ಪ ಹೇಳ್ತಾರೆ, ಗೊತ್ತಿಲ್ಲ. JJ5232 ಹೋಟ್ಲೋದಿರ್ಬೇಕು ಅವನು. ರಾಘವೇದಲ್ಲಿ ಬಂದಿರೋ ಅಂತ ನಾನು ಖಂಡಿತ ಹೇಳಿಲ್ಲ. ಹೊಡ್ಕೊಂಡೋಗೋ ಪ್ರಯತ್ನ, ಹೊಡ್ಕೊಂಡೋಗೋದು ಮಾಡ್ತಾರೆ ಅವರು. ಮಲ್ಟಿಪಲ್ ಕ್ರೈಮ್ಸ್ ಅವ್ರದ್ದು. ಬೆಳಗ್ಗೆ ಸಾಯಂಕಾಲ ಗಂಟೆ ಮಾಡ್ತಾನೆ ಇರ್ತಿದ್ದೆ. ಒಬ್ಬ ಹೆಡ್ಲೈಟ್ ಹಾಕೊಂಡು ಸಾಯ್ತವ್ರೆ. JS949344 JT8521. CA4324 ಈ ಕಡೆಯಿಂದ ಬಂದಿದ್ದು. ಆ್ಯಕ್ಚುಲಿ U-turn ಹಾಕೋದಾಗ ಆ್ಯಕ್ಚುಲಿ R5394 ಸ್ಪ್ಲೆಂಡರ್ ಗಾಡಿ ನಿಲ್ಲಿಸ್ತಾ ಇದ್ದಾರಲ್ಲ ಹುಡುಗರು. ಟೀ ಶಾಪಿಂದ ಕಿಂಗ್ಸೆಲ್ಲ ಕೊಟ್ಟೆ. ಅವರು ಮುಂಗಡೆ ನಂಬರ್ ಪ್ಲೇಟ್ ಇಲ್ಲ, ಹಿಂದುಗಡೆ ನಂಬರ್ ಪ್ಲೇಟ್ ಇದೆ ಅಷ್ಟೇ. ಅವ್ರಿಗೆ ಈ ಫುಟ್ಪಾತ್ ಮೇಲೆ ಬಂದಿದೆ. ಆ್ಯಕ್ಚುಲಿ ಫುಟ್ಪಾತ್ ಮೇಲೆ ಬಂದಿದ್ದು ಅಷ್ಟೇ ಅಲ್ಲ, ಲಿಕ್ಕಟ್ಟು ಅಲ್ಲಿ ಮೈಸೂರು ಸಿಟಿದು ಬ್ಯಾರಿಕೇಡ್ ಇರ್ತಾರಲ್ಲ, ಸಿಟಿ ಪೊಲೀಸ್ದು, ಆ ಬ್ಯಾರಿಕೇಡ್ ಮುಂದೆನೇ ಬರೋದು. ಅವ್ರು ಬಂದು ಸ್ಟೈಲ್ ನೋಡಬೇಕು. ಏನು ಕೋಪ ಮುಖದಲ್ಲಿ, ಒಬ್ಬೊಬ್ಬ ರುದ್ರ ತಾಂಡವ ಮುಖದಲ್ಲಿ
ನೋಡಿದಷ್ಟೇ ಹೆದ್ರ್ಕೊಂಡು ಓಡ್ಬಿಡ್ಬೇಕು, ಯಾವ ಥರ ಹೆದ್ರ್ಕೊಂಡು ಹುಚ್ಚಾಗಿ ಕೊಡಬೇಕು. ಅಂದರೆ ಮೊಹಮ್ಮದ್ ತುಲ್ಲಾಕಿ ಹೆದ್ರ್ಕೊಂಡು ಹೋಗು ಷಣ್ಮುಗಮ್ದು ಚಪ್ಪಲ್ ಬಾಲಂಗುಚಿ M0 933 M933. ಅದು ಆ್ಯಕ್ಚುಲಿ ಷಣ್ಮುಗಮ್ದು ಲಾಸ್ಟ್ ನಂಬರ್ 3 ಅದು HW. HW 448 ಗಾಡಿ ಅದು. ಪೊಲೀಸ್ ಬಾಲ್ ಹೋಗ್ತಿದ್ದಿಲ್ಲ 433 ಆ್ಯಕ್ಚುಲಿ ಲಾಸ್ಟ್ ನಂಬರ್ 33 ಶಿಲ್ಬುಗ ಮೊಬೈಲ್ ನಂಬರ್. ಆ್ಯಕ್ಚುಲಿ ಇಲ್ಲೊಬ್ಬ ಕಲರ್ ಪಂಚೆ ಹೋದ, ಅವ್ನು ನೋಡಬೇಕಿತ್ತು. ಅವ್ನು ಥರವ 3x4 ಹಾಕೊಂಡು ಹೋದ, ಶಾರ್ಟ್ಸ್ ಬಂದಿದೆ 3x4 ಅದು ಮುಕ್ಕಾಲು ಭಾಗ ಪ್ಯಾಂಟು ಅದು ಹಾಕ್ಕೊಂಡು ಮೇಲೆ ಪಂಚೆ ಹಾಕ್ಕೊಂಡು ಪಂಚೆನೇ ಮೇಕ್ಕೆ ಎತ್ಕಟ್ಕೊಂಡು ಅವನು ಪಂಚೆಯಿಂದ ಕೆಳಗಡೆಗೆ 1 ಅಡಿ ಕೆಳಗಡೆಗೆ ಕರೆಕ್ಟಾಗಿ 1 ಅಡಿ ಅವ್ನು ಶಾರ್ಟ್ಸ್ ಕಾಣ್ತಾ ಇತ್ತು. ಅವ್ನು ಥರ ನೋಡ್ಬೇಕಿತ್ತು. ಹೆಂಗಾರು ಹೋಗಲಿ ಅವ್ನು ಕುತ್ಕೊಂಡು ನನಗೆ ನೆನ್ಕೊಳ್ಳೋದಕ್ಕೆ ಬಂದೆ. ಆ್ಯಕ್ಚುಲಿ ಈ ಪೊಲೀಸವ್ರು ಸಿಕ್ಕಿದ್ರಲ್ಲ, ಅದಕ್ಕೆ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಪಂಚೆಗಳಲ್ಲಿವೆ. ಕಣ್ಣೀರು ಸುಸ್ತಾಗಬಾರು ಕಣ್ಣು ಒರೆಸ್ಕೊತಾ ಇದ್ದಾರೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ ಅಂದರೆ ಹುಡುಗಿಯರ ಮೊಬೈಲ್ ನೋಡ್ತಾ ಇರ್ತಾಯಿದ್ರು. ಜನಗಳೆಲ್ಲ ನೋಡ್ಬಿಟ್ಟು ಪಾಪ ನಿಮ್ಮ ಬಗ್ಗೆ ಕಣ್ಣೀರು ಕನಿಕರ ತೋರಿಸ್ತಾರೆ ಅಂತ ಆ್ಯಟಿಟ್ಯೂಡ್. ಪೆಟಿಕೋಟ್ ಫಾರ್ಮುಲಾ ಅದು ಲಕ್ಷ್ಮಮ್ಮ ಅವರ ಪೆಟಿಕೋಟ್ ಫಾರ್ಮುಲಾ ಅದು. ಆ್ಯಕ್ಚುಲಿ ಈಗ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ ಅದೇ ಗ್ರೋಯನ್ ಪೇಜ್ ಮತ್ತು ಬ್ರೌನ್ ಟಿವಿನ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೆ ಇವತ್ತು. ಆದರೆ ಮಾಡ್ತೀನಿ ಅಂತ ಸ್ಟೇಟಸ್ ಅಪ್ಲೋಡ್ ಮಾಡಿದೆ. ಅದಕ್ಕೆ ಮಾಡಿದ್ರೆ ಹೇಗೆಲ್ಲ ಮಾಡ್ತೀವಿ, ಯಾರ್ಯಾರು ಹೇಗೆ ರೇಟ್ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರ್ಬೋದು. ಕೃಷ್ಣ ಬಳ್ಳಾಳ್ ಕಡೆಯವರು ಕಿರಿಕ್ ಮಾಡ್ತಾರೆ, ಆಮೇಲೆ ಇವನು ಷಣ್ಮುಗಮ್ ಕಡೆಯವರು ಪೊಲೀಸ್ ತಗೊಂಬರ್ತಾರೆ, ಆಮೇಲೆ ಇವನು ಹೆಸರೇನು ದಾರಿ ಹೋಗೋ ಕಡೆಯವರು ಕನಿಕರ ಪೆಟಿಕೋಟ್ನವರು ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡಿ ಮಾಡ್ತಾರೆ. ಅಶ್ವತ್ ಆಯ್ತಾ ಕಡೆ ಕದ್ದೆಲ್ಲ ಬಾಲ ಬೆಳೆಸಿದ್ದು ಹಾಡಿಗೆ ಇವತ್ತು ದಿವಸ ಬಿ ಸಮಸ್ಯೆಗಳು ಈ ರೋಡಿಗೆ ಇತ್ತೀಚೆಗೆ ಹಾರ್ಗೇಟಲ್ಲಿ ಅಂತೆಲ್ಲ ಎಲ್ಲ ಕಡೆಗೂ ಜಾಸ್ತಿ ಸಮಸ್ಯೆ ಆಗೋಗಿದ್ದಾರೆ. ಜಿಬ್ರಾ ಕ್ರಾಸ್ಗಳು 477 ಗಾಡಿ ಮಲೆ ಮಾದೇಶ್ವರ ಗಾಡಿ ಹೋಗ್ತದೆ 77 ಬಲೆ ಒಡೆಯ. ಇತ್ತೀಚೆಗೆ ಸಮಸ್ಯೆ ಆಗಿರೋದು ಅಂದರೆ ಜಿಬ್ರಾ ಕ್ರಾಸ್ಗಳಲ್ಲಿ ಹೆವಿ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಾರೆ. ಹೆವಿ ಅಂದರೆ ವೆರೈಟಿ ಡಿಸೈನಾಗಿ ಎಲ್ಲ ಅಡಕೊಟ್ಬಿಡ್ತಾರೆ. ಒಬ್ಬ ಫಾಸ್ಟಾಗಿ ಬರೋದು, ಒಬ್ಬ ಸ್ಲೋಗೆ ಬರೋದು, ಅಡ್ಡಾದಿಡ್ಡಿ ಇರುಗೋದು, ಆಮೇಲೆ ಒಬ್ಬ ಮುಂದಕ್ಕೆ ಹೋಗೋದು, ಒಬ್ಬ ಹಿಂದ್ಗಡೆಯಿಂದ ಬಂದು ಬೈಯೋದು, ಅಯ್ಯೋ ಹೀಗೆ ಆರೋಪ ಮಾಡೋದು. ಅಪ್ಪ ಉದ್ದ ಉತ್ತರಗಳು ಸಕಲ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾಯಿದ್ದಾರೆ. ಸಕಲ ಶಸ್ತ್ರಾಭ್ಯಾಸ ಪಂಚಿ ವರ್ಗ ಮ್ಯಾನೇನ ಎಲ್ಲಿ ಇಸ್ಕೊಂಡವರು ವಸ್ತುಗಳು ದುಬಾರಿ ಕೊಡಿಸಿದೆಲ್ಲ ಚಪ್ಪಲು ಷಣ್ಮುಗಮ್ ಸ್ಲಿಪ್ಪರ್ ಹೋಯ್ತು, ಇವಾಗ ಕುಮಾರ್ ಸ್ಲಿಪ್ಪರ್. ಬಹುಶಃ ಬೈಕ್ ಕೇಳೋದು ಕುಮಾರ್ ಚಪ್ಪಲ್. ಕುಮಾರ್ ಹತ್ರ ಸೈಕಲ್ ಇದೆ ಸುಮಾರು ದಿವಸದ ಸೈಕಲ್ 2-3 ಸಾರಿ ಸೈಕಲ್ ತುಳಿಯೋದು ನೋಡಿದ್ದೀನಿ. ಬಹುಶಃ ಅವ್ರ ಮಗನಿಗೇನೋ ತೊಗೊಟ್ಟಿರೋದು ಅಂದ್ಕೊಳ್ತೀನಿ. ಒಂದು ಇದು ಓಡಾಡ್ತಿರ್ಬೇಕು, ನಮ್ಮ ಮಗ ಇರಬೇಕು. ಈ ಬಾಂಡ್ ಇಲ್ಲೇ ನಿಲ್ಸ್ಕೊಂಡಿದ್ದ, ಸುಮಾರು ಹೊತ್ತಿಲ್ಲೇ ನಿಲ್ಸ್ಕೊಂಡಿದ್ದ. ಯಾಕೆ ಅಂತ ಅವ್ರನ್ನ ಕೇಳಬೇಕು.
6676 K09 MK EZ1635 ರಾಂಗ್ ವೇ K09 ಗಾಡಿಯಲ್ಲಿ ರಾಂಗ್ ವೇ ಯಾವ್ದು ಹಿಂಗಾದ್ರೆ ಬಂದು ಸಾಯ್ಲಿ ಇದು ರಾಂಗ್ ವೇ ಓಪನ್ ಅಂತೆ JX2661 ಏನು ಓಪನ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ರಾಜಶೇಖರದ ಬಾಲಂಕೃತಿ ಮೈಸೂರು ಫಾರ್ಮಾ ಫುಡ್ ಅಂತ ಎಲ್ಲ ಓಪನ್ ಮಾಡ್ತಾರಂತ ಗೊತ್ತಿಲ್ಲ. ಫ್ರೀಡಮ್ ಮೈಸೂರಲ್ಲಿ ಕೆಲಸ ಮಾಡೋದಕ್ಕೆ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ರಾಗ್ವೆಲ್ ಎಷ್ಟು ಚಂದ ಹೋಯ್ತಂಗೆ ಬಿಡೋನು. ಪೃಥ್ವಿ ಇದು ಆ್ಯಕ್ಚುಲಿ ಎರಡನೇ ಗಾಡಿ ನೋಡ್ತಾ ಇರೋದು ಪೃಥ್ವಿ. K11B4135 ಪೃಥ್ವಿ ಆ್ಯಕ್ಚುಲಿ ನನ್ನ ಸ್ಕೂಲ್ ಮೇಟ್ ಇದ್ದಾನೆ, ಒಬ್ಬ ಸ್ಕೂಲ್ ಫ್ರೆಂಡು, ಕ್ಲಾಸ್ಮೇಟ್ ಆ್ಯಕ್ಚುಲಿ. ಶಾಂಭವಿಯರ ಮಾವನ ಮಗ. ನನಗೆ ಶಾಂಭವಿ ಮನೆಯವರು ಫಸ್ಟ್ ಪರಿಚಯ ಆಗಿದ್ದೆ ಅವ್ರ ಕಡೆಯಿಂದ. K55826296 ಗಾಡಿ ಅದು. ಈ ಎಲೆಕ್ಟ್ರಿಕ್ ವೆಹಿಕಲ್ಗೆಲ್ಲ ಗಾಡಿ ನಂಬರ್ ಬೇಕು ಇವರು, ಇಲ್ಲ ಅಂದರೆ ಕಷ್ಟ ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡೋದು. ಎಲೆಕ್ಟ್ರಿಕ್ ವೆಹಿಕಲ್ಗಳು ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕ್ರೈಮ್ ಮಾಡ್ತಾರೆ. ಲೈಬ್ರರಿಯಲ್ಲಿ ಸಿಗ್ತಾಯಿಲ್ಲ. ಅದು ಆ್ಯಕ್ಚುಲಿ ಲೈಬ್ರರಿಗೆ ಹೋಗಬೇಕು ಅಂತ ತಲೆ ಒಳಗೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ನಿನ್ನೆ ಸಾಯಂಕಾಲ ನನ್ನ ಪ್ಯಾಂಟ್ ಸಿಗ್ತಲ್ಲ, ನನಗೆ ಪ್ಯಾಂಟ್ ಹಾಕ್ಕೊಡ್ತಿದ್ದಂಗೆ ತಲೆ ಒಳಗೆ ಬಂದಿದ್ದೆ ಲೈಬ್ರರಿ. ಫಸ್ಟ್ ಲೈಬ್ರರಿಗೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೆ. ಸೊ ಲೈಬ್ರರಿಯಲ್ಲಿ ಅಮ್ಮ ಪೇಪರ್ದಾಗ ಬರ್ತಿದ್ದೆ, ಅಮ್ಮ ಆಗಲೇ ಪ್ರತ್ಯಕ್ಷ. ಅಟೆನ್ಷನ್ ಸಿಕ್ಕಾಪಟ್ಟೆ ಮುಖ್ಯ. ಖಾದಿ ಜನ್ರೇಟ್ರಲ್ಲಿ ಇಟ್ಬಿಡ್ತಾರೆ ಅವರು, ಮರ ಬೇರೆ ಐತೆ, ಓಡಾಡೋ ಜಾಗ ಸಾಲಲ್ಲ. ಅದೇ ಹೇಳಬೇಕಾಗಿಲ್ಲ, ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ನಿಮಗೇನೆ. ಅಲ್ಲಿ ಮರ ಇದೆ, ಜನ್ರೇಟ್ರ್ ಇಟ್ಟಿದ್ದಾರೆ, ಮಧ್ಯೆ ಓಡಾಡೋಕ್ಕೆ ಸ್ವಲ್ಪನೇ ಜಾಗ ಇರೋದು, ಒಬ್ಬ ವ್ಯಕ್ತಿ ಹೋಗೋಷ್ಟು ಜಾಗ ಇದೆ. ಎಲ್ಲ ಬೇಕಂತಲೇ ಮಾಡಿರೋದು. ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. K09 HW5372 ಇವನು ಅಷ್ಟೇ ಪಂಚ. ಇವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇದು ಆರ್ಗನೈಸ್ಡ್ ಇಷ್ಟು ಗಾಡಿಗಳು. ಸಿಟಿ ಕಾರ್ಪೊರೇಷನ್ದು HR3287 HD6068 HDನೇ ಎರಡು ಗುರು. HR1 HD, H ಸ್ಟ್ಯಾಂಡ್ ಫಾರ್ ನಮ್ಮ ರೈಟ್ ಪೊಸಿಷನ್. ಅದು ನಂಬರ್ ಪ್ಲೇಟೇ ಇಲ್ಲ. ವೆರಿ ಸ್ಪೀಡಲ್ಲ ಅವನು. ಕೇರಳ 18B8313 ಗಾಡಿ ಅದು. ಸ್ಪೀಡಲ್ಲಿದ್ದಾರೆ ಅವರು. ಎಷ್ಟು ಜನ ನಾರಾಯಣ ಶಾಸ್ತ್ರಿ ರಸ್ತೆಯಿಂದ ಅದೇ ಕಾಲಿಟ್ಟ ತಕ್ಷಣ ಎಲ್ಲ ವೆಹಿಕಲ್ಗಳು ಸ್ಪೀಡಪ್ ಆದವು. ಬಹುಶಃ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಕಾಲು ಹೇಳ್ಕೊಂಡು ಹೋಗ್ತಿರೋದು 7490. ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಸೊ ಅಲ್ಲಿ ಬೈಕು ಗೀಕು ಕೊಡಿಸ್ತೀವಿ ಅಂತೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಪ್ಪ. ಸ್ಪೀಡ್ ನೋಡಿದ್ರೆ ಬೇಗ ಫಾಸ್ಟಾಗಿ ಕೆಲಸ ಮಾಡ್ಬಿಡ್ತೀವಿ ಅಂತ. JC3189 ಅದು. ರಾಜಶೇಖರ ಇದ್ದಾನೆ, ಫುಲ್ ಗಾಯಬಾಗಿ ಹೋಗ್ತಿದ್ದ ಓಡಾಡೋ ಟೈಮಲ್ಲಿ. ಇವತ್ತೇನೋ ಸುಮಾರು 2 ದಿವಸದಿಂದ ವೆಹಿಕಲ್ ಅಲ್ಲೇ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ ಗಾಡಿಯಲ್ಲಿ. ಇಲ್ಲಿ ಕೋಲು ಬಲ್ಲಗಾಗಿ ಬರಲೇಬೇಕು. ಅಲ್ಲೊಂದು ರಾಂಗ್ ವೇ ಹೋಗ್ತಾ ಇದೆ, ಅದು ಆ ಕಡೆ ಇರಲಿ. ಹೆವಿ ಟ್ರಾಫಿಕ್ ಇದೆ. ಆ್ಯಕ್ಚುಲಿ ಒಬ್ಬ ರಾಂಗ್ ವೇಲ್ ಹೋಗಿದ್ದು, ಅದಕ್ಕೇ ನಾನು ರಾಂಗ್ ವೇ ಕಡೆ ಕ್ಯಾಮ್ರಾ ತಿರುಗಿಸಿದ್ರೆ ಅಷ್ಟು ಜನ ಮಿಸ್ ಆಗ್ತಾಯಿದ್ರು. ಹೆವಿ ಟ್ರಾಫಿಕ್ ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಇವಾಗ ಇದು ಯಾಕೆ ಗೊತ್ತಾಯಿತು, ಆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರೋದು ನನಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೈಕಲ್ ಕೊಟ್ಟರಲ್ಲ ಅದಕ್ಕೆ. JU5285 ಅದು ಹೆಡ್ಲೈಟ್ ಆನ್ ಮಾಡ್ಕೊಂಬರ್ತಿದ್ದೆ. ಮುಂದೆ ಒಬ್ಬ ಸೆಟ್ರ್ ಸ್ಟ್ಯಾಂಡ್ ಅರ್ಧಂಬರ್ಧ ಬಿಟ್ಕೊಂಡು ಹೆಡ್ಲೈಟ್ ಆನ್ ಮಾಡ್ಕೊಂಬರ್ತಾ ಇದ್ದಾನೆ. HQ488 ಅವರು ಷಣ್ಮುಗಮ್ ಕಡೆ ನಾವು.
ಇದು ಲೇಟ್ ಔಟ್ ಆಗಿದೆ. GR5999540 ಏನೋ ತಿರುಗಿ ನೋಡಲಿಲ್ಲ ಬರೋದು ನಾನು. ಈ DRL ಕೂಡ ಕಡಿಮೆ ಮಾಡಬೇಕು. DRL ಸಿಕ್ಕಾಬಿಟ್ಟೆ ದೊಡ್ಡದಾಯಿತು, ಸಿಕ್ಕಾಬಿಟ್ಟೆ ಹೈಲೈಟ್ ಆಗುತ್ತೆ DRL ಗಾಡಿಗಳಿಗೆ. ತುಂಬ ಗಾಡಿಗಳಿಗೆ ಅರ್ಧಂಬರ್ಧ ಇದೆ. ಫಾರ್ ಎಕ್ಸಾಂಪಲ್ ಇದು ಸುಜುಕಿ ಇದಿದೆಯಲ್ಲ, ಅದು ಆಕ್ಸೆಸ್ ಇದೆಯಲ್ಲ, ಅದರಲ್ಲಿ 50% ಇದಿದೆ, ಏನು ಹೇಳೋದು, DRL ಇದೆ. 50% ಹೆಡ್ಲೈಟಲ್ಲಿ 50% DRL ಇದೆ. ಅವರೇನೋ ಡಿಸೈನ್ ಮೇಂಟೈನ್ ಮಾಡೋಕ್ಕೋಸ್ಕರ ಕೊಟ್ಬಿಡ್ತಾರೆ, ಆದರೆ ಅದು ಸಿಕ್ಕಾಬಿಟ್ಟೆ ರಿಫ್ಲೆಕ್ಟ್ ಆಗುತ್ತೆ ಅದು ಗಾಡಿ. ಇದು ಅಷ್ಟೇ, ಅಲ್ಲಿ ಹೋಯ್ತಾ ಇದೆಯಲ್ಲ ಅಪ್ಪ ಗಾಡಿ, ಅದೆಲ್ಲ ನಾಯ್ಸು ಕಡಿಮೆ ಮಾಡಿಸ್ಬೇಕು ಸೈಲೆನ್ಸರ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಮರ್ಷಿಯಲ್ ವೆಹಿಕಲ್ಗಳು ಒಂಚೂರು ಸೌಂಡೇ ಬರಬಾರ್ದು, ಆ ಥರ ಮಾಡಿಸ್ಬೇಕು ಅವುಗಳಿಗೆ. ಒಂಚೂರು ಸೌಂಡೇ ಬರಬಾರ್ದು ಅಂದರೆ ಮಿನಿಮಮ್ ಇಡಬೇಕು. ಮಿನಿಮಮ್ DB ಫಿಕ್ಸ್ ಮಾಡಬೇಕು ಅವ್ರಿಗೆ. ಎಷ್ಟು DB ಸೌಂಡ್ ಬರಬೇಕು ಸೈಲೆನ್ಸರಿಂದ, ವೆಹಿಕಲಿಂದ ಔಟ್ಪುಟ್ ಸೌಂಡ್ ಎಷ್ಟು ಇರಬೇಕು, ಅದ್ರ ಮೇಲೆ ನೀವು ಹೋದರೆ ಫೈನ್ ಪೆನಾಲ್ಟಿ ಹಾಕ್ಬೇಕು. ಇವರಿಗೆ ಎಸ್ಪೆಷಲಿ ಕಮರ್ಷಿಯಲ್ ವೆಹಿಕಲ್ಗಳಿಗೆ, ಆಟೋ, ಲಾರಿ, ಮಿನಿ ಲಾರಿ, ಮೈಕ್ರೋ ವ್ಯಾನ್ ಲಾರಿ ಎಲ್ಲ ಬಂದೈತಲ್ಲ, GIN ಏನೋ ಗಾಡಿ ನಂಬರ್ ಓದಬೇಕಿತ್ತು ಇವರು, ಅದು ಮಿಸ್ ಆಗುತ್ತೆ. ಇದೆಲ್ಲ ಕಂದನ ಬಲಬೇಕಿತ್ತು. W ಸೀರೀಸ್ ಗಾಡಿ ಓದಬೇಕಿತ್ತು, ನಂಬರ್ ಪ್ಲೇಟ್ ಓದಬೇಕಿತ್ತು. ಕಾರಿಂದ ಈಚೆ ಇಳಿಯೋಕೆ ಆಡ್ತಾ ಅಂದ್ಬಿಡೋ ವಯ್ಯ. ಆರೋಗ್ಯವೇ ಭಾಗ್ಯ. ಓನರ್ ಇರಬೇಕು, ಓನರ್ ಇರಬೇಕು. MM 6556 ಗಾಡಿ ಆ್ಯಟಿಟ್ಯೂಡ್ ಇದು. ಫ್ಲಾಸ್ಕು ಜೋರಾಗಿ ಹಿಡ್ಕೊಂಡು ಓಡಾಡ್ತಾರೆ ಹೊರಗಡೆ. ನನಗೆ ₹100 ಸಿಕ್ಕೈತಲ್ಲ ಸೈಕಲ್ ರಿಪೇರಿ ಮಾಡ್ಸೋಕ್ಕೆ, ಆದರೆ ಟೀ ಕುಡಿತಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು, ಅಥವಾ ಟೀ ಕುಡಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಾಗಿ ಏನಾದರೂ ಮಾಡ್ಕೊಳ್ಳಿ, ಒಟ್ಟಾಗಿ ನಾನಂತೂ ಕಾಸು ಖರ್ಚು ಮಾಡಲ್ಲ, ಸೈಕಲ್ ರಿಪೇರಿ ಮಾಡಿಸ್ತೀನಿ. ಫಾರ್ 2 ಮೇಜರ್ ರೀಸನ್ಸ್. ಒಂದು, ಸೈಕಲ್ ಬೇಕೇ ಬೇಕು ಓಡಾಡೋಕ್ಕೆ. ಇನ್ನೊಂದು, ಸೈಕಲ್ ರಿಪೇರಿ ಮಾಡ್ಸೋಕೆ ಕೊಟ್ಟಿದ್ದು ಕಾಸಲ್ಲಿ ಟೀ ಕೊಟ್ಬಿಟ್ರೆ ಮರ್ಯಾದೆ ಇವಾಗ ನಂದೆ. ರಾಂಗಲ್ಲಿ ಬಂದಿದ್ದು ಗಾಡಿ ಅದು. EL ಗಾಡಿ ನಂಬರ್ 3010 ಇರಬೇಕು, ನಾಟ್ ಶ್ಯೂರ್, ಕಿತ್ತೋಗಿದೆ ನಂಬರೆಲ್ಲ. HZT 8033. ಇಲ್ಲಿ ಪಂಚರ್ ಆಗ್ತಾರೆ ಅಷ್ಟ. ಊಟ ಅಂಗಡಿ ಇಟ್ಟಿರೋದು ಹೇಳ್ಬೇಕಾದ್ರೆ ಸೂಪರ್ ಆಗೈತೆ ಊಟ ಅದು. ಆದರೆ ಚೆನ್ನಾಗಿದೆ ಅಂತ, ಇವಾಗ ತಿನ್ನೋಕ್ಕೆ ಚೆನ್ನಾಗಿದೆ ಅಂತಲ್ಲ, ಕಾಸ್ಟ್ಲಿ ಊಟ ಅದು. ಅವ್ರುಗಳೇ ಇಟ್ಟಿರೋದು. ಅದೇ ರಾಜೇಶ್ ಹತ್ರ ಊಟ ಇಸ್ಕೊಳ್ತಾರಲ್ಲ, ಅವರೇ ಇಟ್ಟಿರೋದು ಅದು. ಇಲ್ಲೇ ರಾಜೇಶ ಕೊಡೋಕ್ಕವರು ಇವರೆಲ್ಲ ರಾಜೇಶ್ ಹತ್ರ ಊಟ ಇಸ್ಕೊಳ್ಳೋಕ್ಕೆ ನಿಂತಿರೋ ಹೆರಿಟೇಜ್ ಹಿರಿಯ ನಾಗರಿಕರು. ನನಗೆ ಗೇರ್ ಸೈಕಲ್ ಯಾಕೆ ಗೊತ್ತಿಲ್ಲ ಅಂದರೆ, ಸ್ಪೀಡ್ ಕವರ್ ಮಾಡಿಬಿಡ್ತಾನೆ ಅಂತ, ಸ್ಪೀಡ್ ಮ್ಯಾಚ್ ಮಾಡಿಬಿಡ್ತಾನೆ ಅಂತ. ಆದರೆ ಫಾಸ್ಟಾಗಿ ಹೋಗ್ಬಿಡ್ತೀನಿ ನಾನು. ಸ್ಪೀಡ್ ಇದ್ದಿದ್ರೆ, ಅದು ಗೇರಿದೆ, ಸೈಕಲ್ಗೆ ಗೇರಿದ್ದರೆ ಫಾಸ್ಟಾಗಿ ಕವರ್ ಮಾಡಿಬಿಡ್ತೀನಿ ಡಿಸ್ಟೆನ್ಸ್ನ. ಸೊ ಸೈಕಲ್ ಗೇರ್ ಇಲ್ಲ ಅಂದರೆ ಒದ್ದಾಡಬೇಕು. ಈವನ್ ಸೈಕಲ್ ಗೇರ್ ಇದ್ದರೆ ಅಪ್ಪುಗಳೆಲ್ಲ ಹೊಡೆಯೋದಕ್ಕೆ ಈಸಿ ಆಗುತ್ತೆ. ಬೆಟ್ಟ ಹತ್ತಕ್ಕೆ, ಸೈಕಲ್ ಹೊಡೆಯೋಕ್ಕೆ ಸಾಕು ಸುಲಭವಾಗಿ ಹೋಗುತ್ತೆ ಸೈಕಲ್ ಗೇರ್ ಇದ್ದರೆ. ಗೇರ್ ಇಲ್ಲ ಅಂದರೆ ಒದ್ದಾಡಬೇಕು. ಸೊ ಅದಕ್ಕೋಸ್ಕರ ವಿತೌಟ್ ಗೇರ್ ಸೈಕಲ್ ಕೊಟ್ಟಿರೋದು. ನೋಡೋದ ಹೇಗಾಗುತ್ತೆ. ಅಲ್ಲಿ ಬಂದೂರಿಗೆ ಅಥವಾ ನಂಜನಗೂಡಿಗೆ ಹೋಗಿ ಯಾರು ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದಾಗ ಫಸ್ಟ್ ಸೈಕಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದ್ದೀನಿ ನಾನು. ಅದು ಮಾಡಲ್ ಕೂಡ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. 2 ಮಾಡಲ್, ಡೆಕಾಥ್ಲಾನ್ ಒಂದು ಮತ್ತು ಇನ್ನೊಂದು ಇದರಲ್ಲಿ, ಅದು 91 ಇಂಡಿಯಾ 91. ಸಿಕ್ಕುವುದ ಸಾಧ್ಯತೆ ಇದೆ, ಔಟು ಕ್ಯಾಮ್ರಾ ಕೈಯಲ್ಲಿರೋದ್ರಿಂದ. ನಾನು ಕ್ಯಾಮ್ರಾ ಹಿಡ್ಕೊಂಡು ಅದು ಓಡಾಡ್ತಾ ಇರೋಂಗೆ ಅವರು ಒಂದು ಕ್ಯಾಮ್ರಾ ಹಿಡ್ಕೊಬೋದಲ್ವ, ಎಫರ್ಟ್. ಹೆಂಗೂರು ಇದು ಜನ ತುಂಬಿ ತುಳುಕ್ತಾ ಇದ್ದಾರೆ. ಊಟ ಸಿಕ್ಕಿದಂಗೆ ಅದಾಯಿತು.
ಯಾವ ವಾರ ಇವತ್ತು? ಗುರುವಾರ. ಓ ಮೇ ಬಿ ಇವ್ರು ಬರ್ತಾರೆ ಒಬ್ಬರು, ಲಯನ್ಸ್. ಲಯನ್ಸ್ ರೂಟ್ ಹಾಕ್ತಾರೆ, ಅದಕ್ಕೋಸ್ಕರ ಕಾಯ್ಕೊಂಡವರೆಲ್ಲ. ಇವ್ನು ಟ್ರೈನಲ್ಲಿ ಇದ್ನಲ್ಲ ಅವನು ಗುರು ನೆನ್ನೆ. ಊರಕ್ಕೂ ಜಾಗ ಇದೆ ಎಲ್ಲವೇ. EE258 ರಾಯಲ್ ಬ್ಲೂ ಕಲರ್ ಓಲಾ ಸ್ಕೂಟರು ಹೊಡ್ಕೊಂಡೋದ. ಆ್ಯಕ್ಚುಲಿ ಇನ್ನು ಬೆನ್ನಿನಗಡೆಯಿಂದ ಹೊಡ್ಕೊಂಡೋದ. ನಾ ಇದೇ ಪಾಯಿಂಟಲ್ಲಿ ಇದ್ದೀನಿ, ಇನ್ನೂ ಮುಂದಕ್ಕೆ ಹೋಗಿಲ್ಲ. ಅವನೇನಿಗೆ ಬೆನ್ನಿಂದೆ ಬಂದ್ಬಿಟ್ಟು ಹೊಡ್ಕೊಂಡೋಗಿದ್ದು ಅಂದರೆ ಮುಂದಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ. ಓಲಾ ಗಾಡಿ. ಹೆವಿ ಟ್ರಾಫಿಕ್ ಇದೆ ಅಂತ ಮುಂದಕ್ಕೆ ಹೋಗೇ ಇಲ್ಲ. ನಾನು ನಿಂತಿರೋ ಬೆನ್ನಿಂದೆ ಬಂದ್ಬಿಟ್ಟು ಜಾಗ ಮಾಡ್ಕೊಂಡು ಹೋಗ್ತಾನೆ ಬಡ್ಡಿ ಮಗ. ಕುಯ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿಗೆ ದರ್ಪುರಜಾದ ಚಪ್ಪಲ್ ಬಿಟ್ಟಿರೋದು. ಆ್ಯಕ್ಚುಲಿ ನನಗೆ 100 ರೂಪೀಸ್ ಕೊಟ್ಟರಲ್ಲ ಇವರು ಮಂಜು, 20 ರೂಪೀಸ್ದು 5 ನೋಟ್ ಕೊಟ್ಟಿದ್ದು, ಓಕೆನಾ. ಅದಾದಮೇಲೆ ನಾನು KR ಹಾಸ್ಪಿಟ್ಲ್ ಗಂಟ ಹೋಗಿದ್ದು ಬಂದಲ್ಲ, ಅಲ್ಲಿಂದ ಇಲ್ಲಿವರೆಗೆ ಬರೋಷ್ಟರೊಳಗೆ ಕಡಿಮೆ ಅಂದರೂ ಒಂದು 5 ರಿಂದ 6 ಜನ 100 ರೂಪೀಸ್ 100 ರೂಪೀಸ್ ತೋರಿಸಿದ್ರು. ಅಂದರೆ ಟ್ರಾನ್ಸಾಕ್ಷನ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಇವಮ್ಮ ಕೂತಾಳಲ್ಲ, ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದಾರಲ್ಲ, ಕಾಫಿ ಗೀಫಿಗೆ ಆಗುತ್ತೆ ಇಟ್ಕೊಳ್ಳಿ, ತಿಂಡಿ ಕಾಫಿಗೆ ಅಂದ್ಬಿಟ್ಟು ದುಡ್ಡು ಕೊಡ್ತಾಳೆ ಅವನಿಗೆ 100 ರೂಪೀಸ್ನ. ಹೆಂಗೆ ಸೇಮ್ ಈ ಥರದ್ದು ಇನ್ಸಿಡೆಂಟು 5 ರಿಂದ 6 ಕಡೆ ನಡೀತು ಆ್ಯಕ್ಚುಲಿ. ಊಟ ಮಾಡ್ತಾಯಿದ್ದೀನಿ, ಎಲ್ಲರೂ ಝೂಮ್ ಮಾಡ್ತಾಯಿದ್ದೆ. ಝೂಮ್ ಮಾಡೋರು ಏನು ಬಿಡಿ, ಬ್ಲರ್ ಇರುತ್ತೆ. ಸ್ಟೋರಿ ಏನು ಅಂದರೆ, ಪೊಲೀಸವರು ಅಲ್ಲಿ ಕುತ್ಕೊಂಡಿರಲ್ಲ ಹುಡುಗರು, ಲವರ್ಸ್ಗಳು, ಮತ್ತು ಅಲ್ಲಿ ವೇಸ್ಟ್ ಬಾಡಿಗಳಿದ್ದಾರಲ್ಲ ಒಂದಷ್ಟು ಜನ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಏನೋ ಒಂದು ಫೇಕ್ ರಿಪೋರ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಆ್ಯಕ್ಚುಲಿ ಸ್ಟೋರಿ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಹತ್ರಕ್ಕೆ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ನೋಡ್ದೆ ಊಟ ಮುಗಿದ್ಮೇಲೆ ಆ ಕಡೆ ಹೋಗ್ತೀನಿ. ಮೇ ಬಿ ಇವ್ರನ್ನೆಲ್ಲ ಇದರಿಂದ ಪಾರ್ಕಿಂದ ಆಚೆ ಓಡಿಸಿದ್ದೀವಿ ಅಂತ ಡೇಟಾ ಕ್ಲೈಮ್ ಮಾಡ್ಕೊಳಕ್ಕೆ ಮಾಡ್ತಾಯಿದ್ದಾರೆ ಅಥವಾ ರಿಪೋರ್ಟಿಂಗ್ ಮಾಡ್ತಿರೋ ಥರ ಗೊತ್ತಿಲ್ಲ. ಅಮ್ಮ ಏನೋ ಬುದ್ಧಿ ಫಸ್ಟ್ ಹುಡುಗರಿಗೆ ಫುಲ್ ಸೈಲೆಂಟಾಗಿ ನಿಲ್ಲಿಸ್ಬಿಟ್ಟು ಫೋಟೋ ಹೊಡ್ಕೊಬಿಟ್ರು. ಇವಾಗ ಒಂದು ಸ್ವಲ್ಪ ಅಮ್ಮ ಕೈಗೆ ತೋರಿಸ್ಕೊಂಡು ಜೋರಾಗಿ ಏನೋ ಹೇಳ್ತಾಳೆ. ಸುಮ್ಮನೆ ಕೂತ್ಕೊಂಡಿದ್ದವರು. ಇವಾಗ ಬಂದಿದೆ ಆ್ಯಕ್ಚುಲಿ. ಇಲ್ಲಿ ಕಿಡಿಗಳು ಬರ್ತಾರೆ, ರೈಟ್ ಸೈಡ್ ಇಬ್ಬರು ಬರ್ತಾಯಿದ್ದಾರಲ್ಲ, ಯಾವುದೇ ಕೆಲಸದ ಮೇಲೆ ಬಂದವರು ಹುಡುಗರು. ಯಾರೋ ಕೆಲಸ ಆರ್ಡ್ರ್ ಬಂದೈತೆ, ವೆಯ್ಟ್ ಮಾಡಿದವ್ರು ಇಲ್ಲಿ ಕೂತ್ಕೊಂಡು. ನಾನು ಆ ಕಡೆನೇ ಬಂದೆಲ್ಲ, ಅವ್ನು ಮಾತಾಡ್ತಿದ್ದ. ಅವ್ನ ಕಸ್ಟಮರ್ಗೆ ಹಿಂದಿಲಿ ಹೇಳ್ತಾ ಇದ್ದ, ನಾನು ಲೋಕಲ್ ಜನ ತರಲ್ಲ, ನಾನು ಕೆಲಸ ಕರೆಕ್ಟಾಗಿ ಮಾಡ್ಕೊಡ್ತೀನಿ, ಪಕ್ಕ ಕೆಲಸ ಮಾಡ್ಕೊಡ್ತೀನಿ, ನಂಗೆ ದುಡ್ಡು ಬಂದ್ಬಿಡ್ಬೇಕು, ಹಂಗೆ ಹಾಕೊಂಡು ಏನೋ ಮಾತಾಡ್ತಾ ಇದ್ದ. ವೆಯ್ಟ್ ಮಾಡ್ತಾಯಿದ್ದೆ, ಯಾರಿಗೂ ವೆಯ್ಟ್ ಮಾಡ್ತಾ ಗೊತ್ತಿದ್ದೆ ನಾನು. ಹುಡುಗರು ಹೋಟ್ಲ ಹೊಡಿತಾ ಗೊತ್ತಿದ್ರು. ಆ್ಯಕ್ಚುಲಿ ಅವರು ಮುಂದೆ ಡೇಟ್ ಹೇಳ್ತೀವಿ, ಅವ್ರನ್ನ ಇಲ್ಲಿ ಊಟ ಮಾಡ್ತಾಯಿದ್ದೀನಲ್ಲ, ಮುಂದೆ ಪೋಸ್ ಕೊಡೋಕ್ಕೋಸ್ಕರ ಕೂತ್ಕೊಂಡಿರೋದು. ಅಲ್ಲಿ ಒಂದು ಹುಡುಗಿ ಅಲ್ಲಿ ಕೂತ್ಕೊಂಡು ಕತೆ ಹೊಡಿತಾಯಿದ್ರು. ಕತೆಯಲ್ಲಿ ರೊಮ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಪೊಲೀಸರು ಬಂದ ತಕ್ಷಣ ಸಣ್ಣ ಆಗೋದ್ರು. ಪೊಲೀಸರು ಕತ್ತಷ್ಟ ಆ ಹುಡುಗ ಖಂಡಿತ ಹೊಚ್ಚಿ ಡೀಲ್ ಹುಚ್ಚ ಹೋಗ್ಕೊಂಡಿರ್ತಾನೆ. ಹಿಂಗೂ ಕಷ್ಟಪಟ್ಟು ಎತ್ತು ಬಂದೆ ಮುಂದಕ್ಕೆ. ಆಮೇಲೆ ಏನೋ ಬೇರೆ ಪ್ರಾಜೆಕ್ಟಲ್ಲಿ ಫೋಟೋ ಹೊಡ್ಕೊಂಡ್ರು ಅವ್ರದ್ದು. ಈ ಹುಡುಗಿ ಬಂದು ಸೈಡಲ್ಲಿ ನಿಂತೋಳೆ. ಆ ಹುಡುಗರು 4 ಜನ ಹುಡುಗರು ಸೈಲೆಂಟಾಗಿ ಫೋಟೋ ಹೊಡ್ಸ್ಕೊಂಡ್ರು. ಫೋಟೋ ಹೊಡ್ಸ್ಕೊಳ್ಳೋವರೆಗೆ ಸೈಲೆಂಟಾಗಿದ್ರು. ಹುಡುಗರಿಗೆ ಏನು ಮಾತಾಡಿಲ್ಲ. ಫೋಟೋ ಹೊಡ್ಕೊಂಡಾದ್ಮೇಲೆ ಅಮ್ಮ ಏನೋ ಕ್ಲಾಸ್ ತಗೊಬಿಟ್ಟೈತೆ. ಹುಡುಗರಿಗೆ ಏನೇನೋ ಕತೆ ಹೇಳ್ತೈತೆ. ಅವಳು ಏನೋ ಖುಷಿ ಫೋಟೋ ಹೊಡ್ಸ್ಕೊಬಿಟ್ಟಾರೆ. ಅಥವಾ ಬೇರೆ ಏನೋ ಕತೆ ಹೇಳ್ಬಿಟ್ಟು ಫೋಟೋ ಹೊಡ್ಕೊಂಡವ್ರು ಅಷ್ಟೇ. ಈಗೇನೋ ಕ್ಲಾಸ್ ತಗೊಂಬಿಡೈತೆ ಅಮ್ಮ. ಪೆಚ್ಚ ಮುಖ ನೋಡ್ತಾರೆ ಹುಡುಗರು. ಆ ಹುಡುಗ ಅಂತೂ ಹುಡುಗಿ ಕರ್ಕೊಂಬಂದಿದ್ದಲ್ಲ, ಲವರ್ ಬಾಯ್ ಅಂತೂ ಚಡ್ಡಿ ಹುಡುಚಿ ಹಾಕೊಂಡಿರ್ತಾರೆ ಗ್ಯಾರಂಟಿ. ಒಳ್ಳೆ ಪೊಲೀಸ್ ಆಪರೇಷನ್ಗಳಿಗರು. ಅದೇನೋ ಕೆಲಸ ಮಾಡ್ತಾಯಿದ್ದೀವಿ ಹಾಕೊಂಡು ಏನೋ ಸಾಕ್ಷಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡಿರೋದು. ಸಿಟಿ ಪೊಲೀಸ್ಗಳು ಹಾಗೆ ಸಿಟಿ ಪೊಲೀಸ್ಗಳು ಏನು ಮಾಡ್ತಾರೆ ಅಂದರೆ, ಸ್ಪಾಟಿಗೆ ಬರ್ತಾರೆ, ಒಂದು ಫೋಟೋ ಹೊಡ್ಬಿಟ್ಟು ಇದಾಗ್ಬಿಡ್ತಾರೆ. ಆನ್ಲೈನಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಸೀದಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಎಲ್ಲಿಗೆ ಬೇಕಲ್ಲಿಗ. ಇವ್ರದ್ದು ಅದೇ ಥರ ಕೇಸು. ಕೆಲಸ ಮಾಡಿದ್ದೀವಿ ಪಾರ್ಕಲ್ಲಿ, ಅಷ್ಟು ದಿವಸದಿಂದ ಇದು ಮಾಡಿದ್ದೀವಿ, ಏನೋ ಗೆಸ್ಟ್ ಮಾಡಿದ್ದೀವಿ ಅಥವಾ
ಪೊಲೀಸ್ ಬಂದೋಬಸ್ತ್ ಮಾಡಿದ್ದೀವಿ ಇಲ್ಲಿ ಎಲ್ಲ ಅಂತ ಏನೋ ಕತೆ ಇದು ಫೈಲ್ ಮಾಡಿರ್ತಾರೆ. ಸೊ ಅದಕ್ಕೆ ಎವಿಡೆನ್ಸ್ ಬೇಕಲ್ಲ, ಅದಕ್ಕೋಸ್ಕರ ಏನೋ ಕ್ರಿಯೇಟ್ ಮಾಡ್ತಾವ್ರೆ. ಅವ್ರಿಗೇನು ಪಾಪ, ಅವ್ರಿಗೇನು ಗೊತ್ತು ಪಾಪ, ಪ್ರತಿ ದಿವಸ ಕೂತ್ಕೊಂಡಿರೋ ಫೋಟೋ ಹೊಡಿತಾ ಇರ್ತೀನಿ ಅಂತ. ನಾನು ಎಷ್ಟು ಪೊಲೀಸರು ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ ಅಷ್ಟು ದಿವಸ ಅಪ್ಡೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈ 2 days ಏನೋ ಅಪ್ಡೇಟ್ ಮಾಡಿಲ್ಲ ಅಷ್ಟೇ. ಆ 2 days ಅವರೇನು ಖಂಡಿತ ಕೆಲಸ ಮಾಡಿಲ್ಲ. ಒಂದು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡಿರೋದು, 5 ನಿಮಿಷ 10 ನಿಮಿಷ ಕಾಣಿಸ್ಕೊಂಡಿದ್ರು ಅಷ್ಟೇ. ಮಾಮೂಲಿ ಆ್ಯಕ್ಚುಲಿ ಇಲ್ಲೇ ಓಡಾಡ್ತಿರ್ತಾರಲ್ಲ ಅವ್ರುಗಳೇ ಕಾಣಿಸ್ಕೊಂಡಿದ್ದು. ಆ ವ್ಯಕ್ತಿಗಳನ್ನೂ ರೆಕಾರ್ಡ್ ಮಾಡಿದ್ದೀನಿ. ಬೇರೆ ದಿವಸಗಳಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಆದರೆ ಹುಡುಗಿನೆಲ್ಲ ಓಡಿಸ್ತಾ ಇದೆ ಯಾರೋ ದಡಿಯ ಒಬ್ಬ, ಅವನಂತೂ ಹುಡುಗಿಯರಲ್ಲಿ ಯಾರೋ ಆಂಟಿ, ಒಬ್ಬ ಅಂಕಲ್ ಆಂಟಿ ಕರ್ಕೊಂಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದ. ಅವ್ರಿಗೂ ಸರಿಯಾಗಿ ಊದು ಕಳಿಸ್ತಾ. ಅವ್ರು ಆಟ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಗಂಡ ಹೆಂಡ್ತಿ ಎಲ್ಲ ಯಾರೋ ಆಂಟಿ ಹಾಕ್ಕೊಂಬಂದ ಅವನು ಅಂತ ಕರೆದ್ಬಿಟ್ಟು ಅವನಿಗೆ ಸರಿಯಾಗಿ ಊದು ಕಳಿಸ್ದ. ಇಲ್ಲಿ ಯಾರೋ ಹುಡುಗಿ ಕೂತ್ಕೊಂಡಿದ್ರು, ಅವ್ರಿಗೂ ಫೋಟೋ ಹೊಡ್ಕೊಂಡು ಇನ್ನೊಂದು ಸರಿ ಏನಾರು ನೋಡೋರು ಹೆಂಗೆ ತೆಗೆಸಿ ಕಳಿಸ್ತಾ. ಅವ್ನು ಇನ್ನೊಂದು ಸರಿ ಹುಡುಗಿ ಕರ್ಕೊಂಡು ಓಡಾಡಬಾರ್ದು ರೋಡಲ್ಲಿ. ಹಂಗೆ ಚೆನ್ನಾಗಿತ್ತು ನೋಡೋಕೆ ಅವತ್ತು. ಬಾಂಡ್ ದೇವಸ್ಥಾನದೊಳಗೆ ಹೋಗ್ತಾನೋ ಬಿಡ್ತಾನೋ, ಇಲ್ಲಂತೂ ಕುಯ್ತಾ ಇದ್ದಾನೆ. ಗಾಡಿ ನಂಬರ್ ಕಾಣಲ್ಲ, ಪಲ್ಸರ್ ಅವ್ರದ್ದು. ಇದೊಂದು ಕಷ್ಟದ ಕತೆ. ಹಿಂದೆ ಹೋಗಿ ಸಾಯ್ಬೇಕು. ಹಾಂ, ಯಾರಾದ ಯಾವ ಮಾಹಿತಿ ಯೂಸ್ ತಂದುಬಿಟ್ರೆ ಗೊತ್ತಿಲ್ಲ ಗುರು. ಹಿಂದೆ ಆಂಟಿ ಯಾವುದೋ ಬಿಟ್ಟು ಹೋಗೈತೆ, ಮಾಡೋಕ್ಕೆ ಏನಕ್ಕೆ ಕೆಲಸಿಲ್ಲ. HW8440 HW8440. ಆ್ಯಕ್ಚುಲಿ ಅವನು ತಮಿಳ್ ಮಾತಾಡ್ತಾನೆ. ನನಗೆಲ್ಲ ಗೊತ್ತು ಹೋಗಲ್ಲ, ಶಟ ಹಂಗೆ ಅಂತ ಮಾತಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ನಾನು ಹತ್ತಿರ ಬರ್ತಿದ್ದಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಜೊತೆಗೆ ಅವನು ರಾಂಗ್ ವೇಲ್ ಬಂದಿದ್ದ. ಅವನು ಸುತ್ತಬಳ್ಳಾಳ್ ಅಂಗಡಿ ಅವನಿದ್ದಾನಲ್ಲ, ಅವ್ನು ರಾಂಗ್ ವೇಲಲ್ಲಿ ಬರ್ತಾನೆ. ದೇವಸ್ಥಾನದಲ್ಲಿ ಒಂದು ಸೈಕಲ್ ಇತ್ತು, ಅದನ್ನು ಕೊಟ್ಟರು. ಸೊ ರಿಪೇರಿ ಮಾಡಿಸ್ಕೊಂಡು ಇವತ್ತು ಓಡಿಸಿದೆ. ಇವತ್ತಿಂದ ಸೈಕಲ್